ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮೃದುವಾದಂಥ ಸಾಫ್ಟಾಗಿ ಬರುವಂತಹ ಹೋಳಿಗೆಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಯಾಕೆ ಮುಂದೆ ಬರುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ ನೋಡ್ರಿ. ಇಲ್ಲಿ ನಾನು ಮೊದಲಿಗೆ 300 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡು 3 ಸತಿ ಚೆಂದಾಗ ತೊಳ್ಕೊಂಡು 3 ವಿಷಲ್ ಮಾಡ್ಕೊತೀನಿ ರೀ. ಈಗ 3 ವಿಷಲ್ ಮಾಡ್ಕೊಂಬಿಡೋಣ್ರಿ. ಇನ್ನು ವಾಶ್ ಮಾಡಿಕೊಂಡು ಈಗ 3 ವಿಷಲ್ ಮಾಡ್ಕೊಂಡಿಂದ ಹೇಗೆ ಬೆಂದು ಬಂದಿದೆ ಅಂತ ತೋರಿಸ್ತೀನಿ ನೋಡ್ರಿ. 3 ವಿಷಲ್ಗೆ ಕರೆಕ್ಟಾಗಿ ಕುದ್ದು ಬರುತ್ತೆ ರೀ. ಇದನ್ನು ನೀರನ್ನ ಜಲ್ನ ಬಸ್ಕೋಬೇಕ್ರಿ ಒಂದು ದಬ್ರ್ಯಾಗ. ಆ ನೀರನ್ನ ನೀವು ಹೋಳಿಗೆ ಸಾರು, ಕಟ್ಟಿನ ಸಾರು ಆದರೂ ಮಾಡ್ಬೋದು. ಈ ರೀತಿ ಮೆಲ್ಟ್ ಆಗ್ಬೇಕು ನೋಡ್ರಿ. ಬ್ಯಾಳಿ ತೊಗರಿ ಬೇಳೆಗೆ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಕಡಲೆಬೇಳೆ ತೊಗೊಳೋದ್ರಿಂದ ಸಾಫ್ಟಾಗಿ ಹೇಗೆ ಬರುತ್ತಂತ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿರಿ. ಪರ್ಫೆಕ್ಟಾಗಿ ನಿಮಗೆ ಹೋಳಿಗೆ ಬರಬೇಕಂದ್ರೆ ಈ ರೀತಿ ಕುದ್ದಿದೆ. ಇಲ್ಲಿ ನಾನು 300 ಗ್ರಾಮಷ್ಟು ಬೇಳೆ ತೊಗೊಂಡಿರೋದ್ರಿಂದ 350 ಗ್ರಾಮಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ರೀ. 4 ರಿಂದ 5 ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡೇನಿ. ಇದನ್ನು ಒಲೆ ಮೇಲೆ ಇಟ್ಟು ಚೆಂದಾಗ ಲಟಪಟ ಕುದಿಸ್ಕೋಬೇಕ್ರಿ. ಕರಿಗಡುಬು ಮಾಡಿನಲ್ರಿ ವಿಡಿಯೋ, ಅದ್ರಾಗ ಹಿಂದಿನ ವಿಡಿಯೋದಾಗನ ಹೇಳೀನಿ. ಬ್ಯಾಳಿ ಬೆಲ್ಲ ಕುದಿಸೋದು ಭಾಳ ಇಂಪಾರ್ಟೆಂಟ್ ರೀ. ಇದ್ರಾಗ ಈ ರೀತಿ ಕುದಿಸೋದ್ರಿಂದ ಬೇಗ ಹೋಳಿಗೆ ಹಾಳಾಗುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ರೀ. ಇದನ್ನು ಮಾತ್ರ ಒಲೆ ಮೇಲೆ ಇಟ್ಟು ಸರಿಯಾಗಿ ಲಟಪಟ ಕುದಿಸ್ಕೊರಿ. ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಲ್ಲಿ ಮಟನೂ ಕುದಿಸ್ಕೊರಿ. ಆಮೇಲೆ ಪೂರ್ತಿ ತಣ್ಣಗಾಗಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ, ನುಣ್ಣಗೆ ರುಬ್ಕೊರಿ. ಒಮ್ಮೆಲೆ ಮಿಕ್ಸಿ ಚಾಲು ಮಾಡಬೇಡ್ರಿ. ಸ್ವಲ್ಪ ಬಂದ್ ಮಾಡೋದು ಹಚ್ಚೋದು ಮಾಡಿರಿ. ಅದು ತಾನಾಗೆ ನುಣ್ಣಗೆ ರುಬ್ಕೊಂಡು ಬರ್ತೈತೆ ನೋಡ್ರಿ. ನೋಡ್ರಿ, ಈಗ ನಾನು ಮಿಕ್ಸಿ ಮಾಡ್ಕೊಂಡಿನಿ ಹೂರಣನ. ಒಟ್ಟ ಸ್ವಲ್ಪ ಅಳುಕಳಕ್ಕೆ ಬಂದಿಲ್ಲರಿ, ಸಾಫ್ಟಾಗಿ ಬಂದೈತಿ. ಸಾಫ್ಟಾಗಿ ಹೂರಣ ಬರೋದರಿಂದ ಸಾಫ್ಟಾಗಿ ಮೃದುವಾಗಿ ಹೋಳಿಗೆ ಬರ್ತಾವೆ ನೋಡ್ರಿ. ಈ ರೀತಿ ಮಾಡ್ಕೊರಿ. ಒಬ್ಬೊಬ್ಬರು ನೀರು ಹೆಚ್ಚಿಗೆ ಹಾಕಿ ಅರ್ಬ್ಯಾಗ ಹಾಕಿ ಅದನ್ನು ಹಿಂಡಿ ಸಿಹಿ ಕಮ್ಮಿ ಆಗಿಬಿಡ್ತಾವ್ರಿ. ಬೆಲ್ಲದ ಅಂಶ ಎಲ್ಲ ರಸ ಹೊರಗೆ ಹೋದ್ರೆ ಹೋಳ್ಗೆ ಸರಿಯಾಗಿ ಬರೋದಿಲ್ಲ, ಗಟ್ಟಿ ಹೂರ್ಣ ಬರ್ತೈತ್ರಿ. ಅದು ಸ್ವೀಟ್ ಹೋಗ್ಬಿಡ್ತೈತ್ರಿ. ಹಾಗಾಗಿ ಈ ರೀತಿ ಪರ್ಫೆಕ್ಟ್ ಮಾಡೋದ್ರೆ ನಾ ಹಿಂದಿನ ವೀಡಿಯೋದಾಗನ ಕರಿಗಡುಬು ಮಾಡುವಂಥ ವೀಡಿಯೋದಾಗನ ಹೇಳೀನಿ. ಬ್ಯಾಳಿ ಬೆಲ್ಲ ಕರೆಕ್ಟಾಗಿ ಕುದಿಸ್ಕೊರಿ. ಈಗ ಹೋಳಿಗೆಗೆ ಮೈದಾ ಹಿಟ್ಟು ಯಾವ ರೀತಿ ನಾದ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ 400ರಿಂದ ಅರ್ಧ ಕೆಜಿಯಷ್ಟು 400ರಿಂದ 500 ಗ್ರಾಮಷ್ಟು ಮೈದಾ ಹಿಟ್ಟು ಸಾಣಿಸ್ಕೊಂಡು ತೊಗೊಂಡೇನಿ ರೀ. ಅದರಲ್ಲಿ ನಿಮ್ಮ ಮನೆಯಲ್ಲಿ ಇದ್ದರೆ ಮಾತ್ರ ಚಿರೋಟಿ ರವೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಚಿರೋಟಿ ರವೆ ಇರೋದ್ರಿಂದ ಒಂದು 4 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆಯಷ್ಟು ನೋಡ್ರಿ ಉಪ್ಪು ಹಾಕ್ಕೋರಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ನೋಡ್ರಿ. ಈಗ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಾಫ್ಟ್, ಹೋಳಿಗೆಗೆ ಯಾವಾಗಲೂ ಸ್ವಲ್ಪ ಮೆತ್ತಗನ ಇರಬೇಕ್ರಿ. ಚಪಾತಿ ಅಷ್ಟು ಗಟ್ಟಿಯಾಗಿ ಅಲ್ಲ, ಅದಕ್ಕಿಂತ ಭಾಳ ಸ್ವಲ್ಪ ತೆಳುವಾಗೆ ನಾದಬೇಕ್ರಿ. ಈ ರೀತಿ ಸ್ವಲ್ಪ ಕೈಲೇ ಮಿದ್ಕೋಬೇಕ್ರಿ, ಅಂದ್ರೆ ಅದು ಚೆನ್ನಾಗಿ ನೆನೆದು ಬರ್ತೈತೆ ನೋಡ್ರಿ. ಈಗ ನಾನು 3-4 ತಾಸು ಇದನ್ನು ನೆನೆಸಿಟ್ಕೊಂಡೇನಿ ರೀ. ಮೈದಾ ಹಿಟ್ಟು ಯಾವಾಗಲೂ ಜಾಸ್ತಿ ನೆಂದ್ರನ ಹೋಳ್ಗೆ ಸಾಫ್ಟಾಗಿ ಬರ್ತೈತೆ ನೋಡ್ರಿ. ಈ ರೀತಿ ಬಂದೈತೆ ನೋಡ್ರಿ. ಸಾಫ್ಟ್ ಹೂರಣ ಇರಬೇಕು, ಸಾಫ್ಟ್ ಮೈದಾ ಹಿಟ್ಟಿರಬೇಕು. ಎರಡು ಒಂದೇ ರೀತಿ ಇದ್ದರೆ ಕರೆಕ್ಟಾಗಿ ಹೋಳಿಗೆ ಬರ್ತಾವ್ರಿ. ಹಿಟ್ಟು ಭಾಳ ನೀರಿದ್ದು ಹೆಚ್ಚಿಗೆ ತುದಿ ಹಿಟ್ಟು ಬರ್ತೈತೆ ರೀ. ಈ ರೀತಿ ಇರಬೇಕು ನೋಡ್ರಿ. ಈಗ ಹೋಳಿಗೆ ಮಾಡ್ಕೊಳ್ಳೋಣ ರೀ. ಹೂರಣನೂ ಹಿಟ್ಟು ನೆನೆ ಮಟನೂ ಅದು ಪೂರ್ತಿ ತಣ್ಣಗಾಗಿರ್ತೈತೆ ರೀ. ಒಂದು ಹದಕ್ಕೆ ಅದು ಬಂದಿರ್ತೈತೆ ರೀ. ಈಗ ಮಾಡ್ಕೊಳಕ್ಕೆ ಕರೆಕ್ಟ್ ಐತ್ರಿ. ಇಲ್ಲಿ ನಾನು ಮಣೆ ಮೇಲೆ ಪ್ಲಾಸ್ಟಿಕ್ ಹಾಳೆ 1 kg ಪ್ಲಾಸ್ಟಿಕ್ ಹಾಳೆ ಸಿಗ್ತಾವೆ ನೋಡ್ರಿ. ಅದನ್ನು ರೌಂಡ್ ಸುತ್ತು ಕಡೆ ಚೌಕಾಕಾರದಾಗ ಕಟ್ ಮಾಡ್ಕೊಂಡೇನಿ ರೀ. ಈಗ ಒಂದೊಂದಾಗಿ ಹೋಳಿಗೆ ಹದಕ್ಕೆ ಅದನ್ನು ಅಗಲ ಮಾಡಿ
ನಡುಕ್ಕೆ ಹೂರಣ ಇಟ್ಟು ಒಂದೊಂದು ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣ್ರಿ. ಅಂದ್ರೆ ಹೋಳ್ಗಿನ ಫಾಸ್ಟಾಗಿ ಲಟ್ಟಿಸಿ ಬೈಸಕ್ಕೆ ಬರ್ತೈತೆ ನೋಡಿರಿ. ಈ ರೀತಿ ಹೋಳ್ಗೆಗೆ ತುಂಬ್ಕೋಬೇಕು ನೋಡಿರಿ. ಹೂರಣ ಹೊರಗೆ ಬರದಂಗೆ ಕರೆಕ್ಟಾಗಿ ತುಂಬ್ಕೋರಿ. ಎರಡು ಕರೆಕ್ಟ್ ಪ್ರಮಾಣದಾಗಿದ್ರೆ ಹೋಳ್ಗೆ ಕರೆಕ್ಟಾಗಿ ಬರ್ತಾವೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕ್ರಿ. ಈ ರೀತಿ ಒಂದು ಸೈಡು ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ. ಈಗ ನಾನು ಲಟ್ಸು ಮಣಿಯಿಂದ ಲಟ್ಟಣಿಗೆಯಿಂದ ಲಟ್ಸೋದಿಲ್ಲ ರೀ, ಕೈಲೇ ತೀಡ್ತೀನಿ ನೋಡಿರಿ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತಂತ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ನಿಮ್ಮ ಹೋಳಿಗೆನೂ ಕರೆಕ್ಟಾಗಿ ಸಾಫ್ಟಾಗೆ ಬರ್ತಾವೆ ನೋಡಿರಿ. ಈ ರೀತಿ ತಿಡ್ಕೋಬೇಕು ನೋಡಿರಿ. ಕರೆಕ್ಟ್ ಹಾಳಿ ನಡಕ್ಕೆ ಇಟ್ಕೊಳ್ರಿ. ಅದನ್ನ ಒಂದು ಕಡೆ ಫೋಲ್ಡ್ ಮಾಡಿ ಈ ರೀತಿ ತಿಡಿದ್ರೆ ನಾವು ಎಷ್ಟು ಉದ್ದ ಬೇಕಂದ್ರೂ ಅಗಲ ಬೇಕಂದ್ರೂ ತಿಡ್ಕೋಬೋದು. ಆಮೇಲೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಮಾಡ್ಕೋಬೋದು. ಈ ರೀತಿ ಬಂದೈತೆ ನೋಡಿರಿ ಹೋಳಿಗೆ ಕರೆಕ್ಟಾಗಿ ಬಂದೈತೆ. ಎಲ್ಲಿ ಹೆಚ್ಚು ಹಿಟ್ಟು ಉಣಗ ಎಲ್ಲಿ ಕಾಂಡಿ ಬಂದಿಲ್ಲ, ಪೂರ್ತಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮ್ಲಿಯವ್ರಿಗೂ ಶೇರ್ ಮಾಡಿರಿ. ಇಲ್ಲಿ ನಾನು ಹಳೇದು ಬೀಡಿಂದು ತವ ಇದೆ ನಮ್ಮ ಮನೆಯಲ್ಲಿ, ಅದನ್ನೇ ತೊಗೊಂಡಿರ್ತೀನಿ. ನಾನ್ ಸ್ಟಿಕ್ಕಿನ ತವ ಇಲ್ಲ ನಮ್ಮ ಮನೇಲಿ. ಇದು ತಲೆ ಮಾರಿಂದ ಬಂದಿದ್ದು. ಫಸ್ಟು ಎಣ್ಣೆ ಚಿಮ್ಕೊಡೋದು ಹೋಳಿಗೆನ ಬೇಯಿಸ್ಕೊಳ್ಳೋ ರೀತಿಯಾಗೂ ಇರ್ತೈತೆ ನೋಡಿರಿ. ಚೆಂದಾಗ ಬೇಯಿಸ್ಕೊರಿ. ಅದನ್ನು ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ ಹೋಳಿಗೆ. ಈಗ ಅದನ್ನು ಪಲ್ಟಿಸ್ಕೊಂಬಿಡೋಣ್ರಿ. ಎಣ್ಣೆ ಹಾಕಿ ಸೈಡ್ಗೆಲ್ಲ ಎಣ್ಣೆ ಹಾಕ್ರಿ. ಎಣ್ಣೆ ಯಾಕೆ ಹಾಕ್ತೀವಂದ್ರೆ ಅವು ಇನ್ನೂ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಪಲ್ಟಿಸಿದ್ರೆ ಸ್ವಲ್ಪ ಏನೂ ಆಗಲಿಲ್ಲ, ಕರೆಕ್ಟಾಗಿ ಬರ್ತೈತೆ ರೀ. ತುದಿ ಎಲ್ಲ ಸೈಡ್ಗೆ ಚೆಂದಾಗ ಬೇಯಿಸ್ಕೊರಿ. ಅದನ್ನು ಮೈದಾ ಹಿಟ್ಟು ಹೂರಣ ಸಾಫ್ಟಾಗಿದ್ರೆ ಹೋಳಿಗೆಗಳು ಉಬ್ಬಿ ಬರ್ತಾವೆ ನೋಡಿರಿ. ಹೆಂಗೆ ಬಂದವು ಹೋಳಿಗೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ನೋಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ, ನಾವು ಮುಂದೆ ಹೆಂಗೆ ಹಾಕ್ಬೇಕಂತ ನನಗೆ ಗೊತ್ತಾಗತ್ತೆ ರೀ. ಮೊದಲು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ, ಕಮೆಂಟ್ ಹಾಕ್ರಿ. ಈಗ ಮತ್ತೆ ಎರಡನೇ ಹೋಳಿಗೆನ ಅದೇ ರೀತಿನ ತಿಳ್ಕೊಂಬಿಡ್ರಿ. ಬಿಸಿ ಸಾಫ್ಟಾಗಿರೋ ಹೋಳಿಗೆ ರೆಡಿ ಆಯ್ತು ನೋಡ್ರಿ. ತುಪ್ಪದ ಜೊತೆಗೆ ಹಾಲದ ಜೊತೆ ತಿಂದ್ರೆ ಬಾಯಲ್ಲಿಟ್ರೆ ಕರಗ್ತವ್ರಿ ಮತ್ತು ಮಗದೊಂದು ಅಂತೇಳಿ ಮಕ್ಕಳು ಹಿಡಿದು ದೊಡ್ಡವ್ರ ಮಟನೂ ತಿಂತಾರೆ ನೋಡ್ರಿ ಹೋಳಿಗೆ. ಅಂಥ ಹೋಳಿಗೆನ ಒಮ್ಮೆ ನೀವು ಮಾಡಿ ನೋಡ್ರಿ ಅಂತ ಹೇಳ್ತೀನಿ ರೀ. ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಮತ್ತೊಮ್ಮೆ ಹೇಳ್ತೀನಿ ರೀ. ಪ್ಲೀಸ್ ನನ್ನ ಸಿಹಿ ರುಚಿ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ.